ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಕೂಡ ಒಂದು. ಯಾಕಂದ್ರೆ ಗೃಹಲಕ್ಷ್ಮಿಯ ಫಲಾನುಭವಿಗಳು ಲಕ್ಷಾಂತರ ಮಂದಿ ಹೆಣ್ಣುಮಕ್ಕಳಿದ್ದಾರೆ. ಆ 2,000 ರೂಪಾಯಿಲಿ ಇಡೀ ಮನೆಯನ್ನ ನಿಭಾಯಿಸ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಬಗ್ಗೆ ಸಾಕಷ್ಟು ಪರ ವಿರೋಧಗಳಿದ್ರೂ ಕೂಡ ಎಷ್ಟೋ ಹೆಣ್ಣು ಮಕ್ಕಳ ಇಡೀ ಸಂಸಾರ ಗೃಹಲಕ್ಷ್ಮಿ ಹಣದಿಂದ ನಡೀತಾ ಇದೆ. ಆದರೆ ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಸಾಕಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಗೃಹಲಕ್ಷ್ಮಿಯಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಹೊಸ ಶಂಕುಸ್ಥಾಪನೆಗಳಾಗ್ತಾ ಇಲ್ಲ, ಹೊಸ ಕಾಮಗಾರಿಗಳು ನಡೀತಾ ಇಲ್ಲ, ಕ್ಷೇತ್ರದಲ್ಲಿ ಯಾವುದೇ ರೀತಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂತಹ ಅಪಸ್ವರವನ್ನ ಸ್ವತಃ ಸ್ವಪಕ್ಷದ ನಾಯಕರುಗಳು, ಶಾಸಕರೇ ಹೇಳಿದ್ರು ಕೂಡ ಗೃಹಲಕ್ಷ್ಮಿ ರಾಜ್ಯದಲ್ಲಿ ಚಾಲ್ತಿಯಲ್ಲಿದೆ. ಒಂದು ಮಟ್ಟಿಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗಿಲ್ಲ ಅಂದರೂ ಕೂಡ 2 ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಹಣ ಅಂತೂ ಜಮೆ ಆಗ್ತಾ ಇದೆ. ಇದರಿಂದ ಸಾಕಷ್ಟು ಹೆಣ್ಣು ಮಕ್ಕಳು ಒಂದು ಬದುಕನ್ನು ರೂಪಿಸ್ಕೊಂಡಿರುವಂತಹ ಯೋಜನೆ ಗೃಹಲಕ್ಷ್ಮಿ. ಆದರೆ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ನೋಡಿ, ಸರ್ಕಾರಕ್ಕೆ ಹೊರೆ ಮೇಲೆ ಹೊರೆ, ಒಂದು ರೀತಿಯಲ್ಲಿ ಬರೆ. ಯಾವ ರೀತಿ ಅಂತ ಹೇಳಿದ್ರೆ, ಸತ್ತವರ ಖಾತೆಗೆ ಲಕ್ಷಾಂತರ ರೂಪಾಯಿ ಅಲ್ಲ, ಕೋಟ್ಯಾಂತರ ರೂಪಾಯಿ ಹಣ ಜಮೆ ಆಗಿರೋದು. ಬರೋಬ್ಬರಿ 79 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯ ಹಣ ಸತ್ತವರ ಖಾತೆಗೆ ಜಮೆ ಆಗಿದೆ. ಹೇಗೆ ಸಾಧ್ಯ ಇದು? ಎಷ್ಟರ ಮಟ್ಟಿಗೆ ಅಕ್ರಮಗಳಾಗ್ತಾ ಇದೆ ನೋಡಿ, ಗಮನಿಸ್ತಾ ಇದ್ದೀವಿ. ಇರೋರ ಖಾತೆಗೇನೆ ಹಣ ಜಮೆಯಾಗೋದು ಬಹಳಷ್ಟು ಕಷ್ಟ ಆಗ್ಬಿಟ್ಟಿದೆ. ಪಾಪ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ. ನಮಗೆ 2 ತಿಂಗಳಿಂದ ಬಂದಿಲ್ಲ, 3 ತಿಂಗಳಿಂದ ಬಂದಿಲ್ಲ, ನಮಗೆ ಸಾಕಷ್ಟು ಬಾರಿ ಕಮೆಂಟ್ ಮಾಡಿದ್ದಾರೆ. ಆದರೆ ಸತ್ತವರ ಖಾತೆಗೆ ಕೋಟ್ಯಾಂತರ ರೂಪಾಯಿ ಹಣ, 79 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಜಮೆಯಾಗಿರೋದು. 2.30 ಲಕ್ಷ ಫಲಾನುಭವಿಗಳ ಅಕೌಂಟನ್ನು ಈಗ ಬ್ಲಾಕ್ ಮಾಡಲಾಗಿದೆ. ರಾಜ್ಯ ಸರ್ಕಾರಕ್ಕೆ ಈ ಗ್ಯಾರಂಟಿ ದೊಡ್ಡ ಮಟ್ಟದ ಹೊರೆ. ನಾನು ಆಗಲೇ ಹೇಳಿದೆ, ಈ ಗ್ಯಾರಂಟಿಯಿಂದ ಯಾವುದೇ ರೀತಿಯ ಕೆಲಸಗಳಾಗ್ತಾ ಇಲ್ಲ ರಾಜ್ಯದಲ್ಲಿ, ಹೊಸ ಕಾಮಗಾರಿಗಳಾಗ್ತಾ ಇಲ್ಲ, ಎಲ್ಲ ದುಡ್ಡು ಬರೀ ಪಂಚ ಗ್ಯಾರಂಟಿಗೆ ಹೋಗ್ತಾ ಇದೆ ಅನ್ನುವಂತಹ ಸ್ವತಃ ಆರೋಪವನ್ನು ಸ್ವಪಕ್ಷದ ನಾಯಕರೇ ಮಾಡಿರುವಂಥದ್ದು. ಇದೆಲ್ಲದರ ಮಧ್ಯೆ ಸತ್ತವರ ಖಾತೆಗೂ ಕೂಡ ಗೃಹಲಕ್ಷ್ಮಿಯ ಹಣ ಆಗ್ತಾ ಇರೋದು. ಈ ಬೆನ್ನಲ್ಲೇ 79 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಹಣ ಪಾವತಿಯಾಗಿರೋದು ಬಯಲಾಗಿದೆ. ನೋಡಿ, ಒಂದಲ್ಲ ಎರಡಲ್ಲ, 79 ಕೋಟಿ ರೂಪಾಯಿ, 2.30 ಲಕ್ಷ ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ಅವರ ಖಾತೆಗಳು ಕೂಡ ಬ್ಲಾಕ್ ಆಗಿದೆ. ಆದರೆ 79 ಕೋಟಿ ಹಣ ರಿಕವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಮುಂದಾಗಿದೆ. ಇದುವರೆಗೂ ಕೂಡ ಅದರಲ್ಲಿ 2,30,00,000 ರೂಪಾಯಿ ರಿಕವರಿ ಕೂಡ ಆಗಿದೆಯಂತೆ. ಇನ್ನೂ ಸಹ ಹತ್ತತ್ರ 75 ಕೋಟಿ ರೂಪಾಯಿನ ರಿಕವರಿ ಮಾಡಬೇಕು. ಈ ಎಲ್ಲ ಹಣವನ್ನು ರಿಕವರಿ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಮುಂದಾಗಿರೋದು. ನಾನು ಆಗಲೇ ಹೇಳಿದೆ, ರಾಜ್ಯ ಸರ್ಕಾರಕ್ಕಂತೂ ಈ ಗ್ಯಾರಂಟಿ ಸಿಕ್ಕಾಪಟ್ಟೆ ಹೊರೆಯಾಗಿದೆ ಅಂತ ಹೇಳಿ. ಯಾಕಂದರೆ ಜನಪ್ರತಿನಿಧಿಗಳೇ ಬಹಿರಂಗವಾಗಿ ಒಂದಷ್ಟು ಆಕ್ರೋಶವನ್ನು, ಒಂದಷ್ಟು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಸಿಕ್ಕಾಪಟ್ಟೆ ಹೊರೆಯಾಗ್ಬಿಟ್ಟಿದೆ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗಳಾಗ್ತಾ ಇಲ್ಲ, ನಮಗೆ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದಿಂದ ಫಂಡ್ ಸಿಗ್ತಾ ಇಲ್ಲ, ಹೆಂಗೆ ನಾವು ಮುಂಬರುವಂತಹ ಚುನಾವಣೆಗೆ ನಾವು ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಕ್ಷೇತ್ರವನ್ನು ಫಸ್ಟು ನಾವು ಅಭಿವೃದ್ಧಿ ಮಾಡಬೇಕು. ನಮ್ಮ ಕ್ಷೇತ್ರವನ್ನೇ ನಾವು ಅಭಿವೃದ್ಧಿ ಮಾಡಿಲ್ಲ, ಜನರ ಮುಂದೆ ನಾವು ಏನಂತ ಮತ್ತೆ ಹೋಗಿ ನಮ್ಗೆ ಓಟ್ ಹಾಕಿ ಅಂತ ಕೇಳೋಣ ಅಂದ್ಬಿಟ್ಟು ಸ್ವಪಕ್ಷದ ನಾಯಕರುಗಳೇನೆ ಒಂದಷ್ಟು ಆಕ್ಷೇಪವನ್ನು ಕೂಡ ಎತ್ತಿದ್ರು. ಯಾವ ಕ್ಷೇತ್ರದಲ್ಲೂ ಕೂಡ ಕೆಲಸ ಆಗ್ತಾ ಇಲ್ಲ ಅಂತ ಓಪನ್ ಆಗಿ ಹೇಳಿದ್ರು. ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಕಳೆದ ಕೆಲ ದಿನಗಳ ಹಿಂದೆ ಈ ಗ್ಯಾರಂಟಿ ಉಚಿತ ಯೋಜನೆಗಳ ವಿರುದ್ಧ ಒಂದಷ್ಟು ಅಸಮಾಧಾನವನ್ನು ಕೂಡ ಹೊರಹಾಕಿತ್ತು. ಇದೆಲ್ಲದರ ನಡುವೆ ಈಗ ಈ ರೀತಿಯ ಒಂದು ರೀತಿಯ ಬಿಸಿ ರಾಜ್ಯ ಸರ್ಕಾರಕ್ಕೆ ತಟ್ಟಿರೋದು. ಸತ್ತವರ ಖಾತೆಗೆ ಸುಮಾರು 79 ಕೋಟಿ ರೂಪಾಯಿ ಹಣ ಜಮಾವಣೆಯಾಗಿರೋದು ಇದು ದೊಡ್ಡ ಮಟ್ಟದಲ್ಲಿ ಹೊರೆ ಅಂತ ಹೇಳ್ಬೋದು. ಈಗ ಆಲ್ರೆಡಿ ಆರ್ಥಿಕ ಸಂಕಷ್ಟದಲ್ಲಿದೆ ಸರ್ಕಾರ. ಒಂದಷ್ಟು ಫಂಡ್ಗಳಂತೂ ರಿಲೀಸ್ ಆಗ್ತಿಲ್ಲ, ಕಾಮಗಾರಿಗಳಂತೂ ನಡೀತಾ ಇಲ್ಲ, ಹೊಸ ಯೋಜನೆಗಳಿಗೆ ಅನುಷ್ಠಾನ ಅದಾಗಬೇಕು ಅಂತ ಹೇಳಿದ್ರೆ ಫಂಡ್ ರಿಲೀಸ್ ಆಗಬೇಕು. ಹೆಂಗೆ ರಿಲೀಸ್ ಆಗುತ್ತೆ? ಇರಬರೋ ದುಡ್ಡೆಲ್ಲ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ, ಈ ರೀತಿ. ಅದರಲ್ಲೂ ದೊಡ್ಡ ಮಟ್ಟದ ಹೊರೆಯಾಗಿರೋದಂತೂ ಗೃಹಲಕ್ಷ್ಮಿ. ಗೃಹಿಣಿಯರಿಗೆ, ಮನೆ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ. ಅದರಲ್ಲೂ ಸತ್ತವರಿಗೆ ಹಣ ಜಮಾವಣೆ ಆಗಿದೆ ಅಂತ ಹೇಳಿದ್ರೆ ಸರ್ಕಾರ ಆದಷ್ಟು ಬೇಗ ರಿಕವರಿ ಮಾಡಿ ಆ ಹಣವನ್ನು ಬೇರೆ ರೀತಿ ಒಳ್ಳೊಳ್ಳೆ ಯೋಜನೆಗಳಿಗೆ ಉಪಯೋಗ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದು.